ಖರ್ಗೆ ಅವರು ಮತ್ತೆ ಬಂದಿದ್ದಾರೆ ಬೆಂಗಳೂರಿಗೆ. ಅವತ್ತು ಬಂದಾಗ ನೀವೆಲ್ಲರೂ ಭೇಟಿ ಮಾಡಿದ್ರು ತುಂಬ ಜನ, ಮತ್ತೆ ಬಂದಿದ್ದಾರೆ. ಏನು ಸಂದೇಶ ಇಲ್ಲ, ನಮ್ಮ ಬಿಟ್ಬಿಡಿ ಸಾಕಷ್ಟ, ಏನು ಸಂದೇಶ ಇಲ್ಲ. ಅವ್ರು ಬರ್ತಾರೆ ಹೋಗ್ತಿರ್ತಾರೆ, ಅವ್ರ ಊರಿದೆ ಬೆಂಗಳೂರೇ, ಹಿಂಗಾಗಿ ಬರ್ತಾರೆ ಹೋಗ್ತಾರೆ, ಭೇಟಿ ಆಗೋರು ಕೆಲವ್ರು ಆಗ್ತಾರೆ, ಕೆಲವರು ಡೆಲ್ಲಿಗೆ ಭೇಟಿ ಆಗ್ತಾರೆ, ಅಷ್ಟು ಸಹಜ. ಅದರಲ್ಲಿ ಇನ್ನು ಬಂದದಕ್ಕೆ ಏನು ನಾ ಹೇಳುವಂಥದ್ದು ಏನು ಅವಶ್ಯಕತೆ. ಗೊಂದಲ ಬಗ್ಗೆ ಏನು ಸಂದೇಶ ಏನು? ಗೊಂದಲ ಇಲ್ಲ ಅಂತ ನಾವು ಭಾವಿಸಿದ್ವಿ, ಈಗ ಸರಿ ನಡೀತಾ ಇದ್ದಾರೆ ಈಗೆಲ್ಲ. ಅದು ನಾವು ತಿಂಗಳ ಮಾಡ್ತಾನೆ ಇರ್ತೀವಿ, ಹೊಸದಲ್ಲ. ಹಿಂದ ಕಾರ್ಯಕ್ರಮ SC ಸಂಘಟನೆಗಳು ಪ್ರತಿ ತಿಂಗಳ ಮಾಡ್ತಾನೆ ಇರ್ತೀವಿ. ಅದು ಭಾಗ ಅಷ್ಟೇ, ಪಾರ್ಟ್. ಚಿಂತನೆ ಇದೆಯಾ? ಸಮಾವೇಶ ಇಲ್ಲ, ಜನವರಿಯಲ್ಲಿ ಮಾಡ್ತೀನಿ. ಕಾರ್ಯಕರ್ತರ ಪದಾಧಿಕಾರಿಗಳ ಸಭೆ ಅಷ್ಟೇ ಅದು. DK ಶಿ ಅವ್ರಿಗೂ ಕೂಡ ಕೆಲ ಅಹಿಂದ ಸ್ವಾಮೀಜಿಗಳು ಭೇಟಿ ಮಾಡಿ ನೀವು CM ಆಗಬೇಕು ಅನ್ನುವಂಥ ವಿಚಾರವನ್ನು ಮಾತಾಡಿದ್ದಾರೆ. ಈಗ ನೋಡಿ, ಮತ್ತೆ ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಈಗ ನಾವು ಹೇಳಿದ್ವಿ ಅದಕ್ಕೆ ಪದೇ ಅದ್ರ ಬಗ್ಗೆ ಮುಗಿದು ವಾಚ್ ವಿಚಾರವಾಗಿ ಕೂಡ ಸಾಕಷ್ಟು ವಿಪಕ್ಷಗಳು ಟೀಕೆ ಮಾಡ್ತಾರೆ. ಅದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು ಸರ್? ವಾಚ್ ನೋಡಿ, ಸದನ್ನಲ್ಲಿ ಬಂದರೆ ಅದಕ್ಕೆ ಉತ್ತರ ಕೊಡ್ತಾರೆ DK ಶಿವಕುಮಾರ್ ಅವರು. ಸೊ ಅವ್ರು ಪ್ರಸ್ತಾಪ ಮಾಡಲಿಕ್ಕೆ ಖಂಡಿತವಾಗಿ ಅದರಿಂದ ಸರ್ಕಾರ ಉತ್ತರ ಕೊಡ್ತಾರೆ ಅವರು. DK ಶಿ ಅವರು ಪರಮೇಶ್ವರ್ ನಿಮ್ಮನ್ನ ಪದೇ ಭೇಟಿ ಮಾಡ್ತಿದ್ದಾರೆ ಸರ್, ಏನ್ ಸರ್ ವಿಚಾರ ರಹಸ್ಯ ಅಂತ? ನೀವು ಭೇಟಿ ಆಗಿದ್ರಲ್ಲ, ದಿನ ಮೊನ್ನೆ 3 ಸಲ ಕಂಟಿನ್ಯೂ ಭೇಟಿ ಆಗಿದ್ರಿ. ಯಾವುದೇ ಸಮಾವೇಶ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.